ನೋಡಿ, ಈಗ ಒಂದು ಕಥೆ ಆಯಿತು. ಯಾವುದು? ಬಳ್ಳಾರಿಯಲ್ಲಿದ್ದಂತಹ ಈ ರಕ್ತದ ರಾಜಕೀಯವನ್ನು ನೋಡಿದರೆ. ಈಗ ಇನ್ನೊಂದು ಕಥೆಯನ್ನು ಹೇಳ್ತೀನಿ. ಇದು ರಾಜಕಾರಣಿಗಳು ಎಷ್ಟು ಸ್ವಾರ್ಥತೆಯಿಂದ ತುಂಬಿ ತುಳುಕ್ತಾ ಇರ್ತಾರೆ ಅನ್ನೋದಕ್ಕೆ ನಿಮಗೆ ಇರಬೇಕಾಗಿರುವಂಥ ಮಾಹಿತಿ ಏನು? ಇದು ಅಕ್ರಮವನ್ನು ಸಕ್ರಮ ಮಾಡೋ ವಿಚಾರ. ಪಾಪ ಜನ ಅರ್ಜಿ ಹಾಕಿ ಹಾಕಿ ಮನೆ ಕೊಡ್ರಿ, ಒಂದು ಮನೆ ಕೊಡ್ರಿ ಅಂತೇಳಿ ದುಡ್ಡೆಲ್ಲ ಅಡ್ವಾನ್ಸ್ ಕಟ್ಟಿ ಬಂದರೂ ಕೂಡ ಮನೆ ಕೊಟ್ಟಿಲ್ಲ ಸರ್ಕಾರದವರು. ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಆದರೆ ಇಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿರುವಂಥವ್ರನ್ನೆಲ್ಲ ಒಡೆದಾಕಿದ ನಂತರ ಈಗ ಅವ್ರಿಗೆ ಪಾಪ ಏನು ಹೈಕಮಾಂಡಿಂದ ಪ್ರೆಷರ್ ಅಂತೆ, ಕೇರಳದಿಂದ ಪ್ರೆಷರ್ ಅಂತೆ, ಮನೆ ಕಟ್ಕೊಡ್ಬೇಕಂತೆ. ವಿದಿನ್ 15 ದಿನದಲ್ಲಿ ನಾವೆಲ್ಲ ಮಾಡಿಬಿಡ್ತೀವಿ ಅಂತ ಹೇಳಿ. ಇದು ಯಾಕೆ? ವೋಟ್ ಬ್ಯಾಂಕ್. ಅಲ್ಲಿ ಮುಸ್ಲಿಮರ ಹೊತ್ತೆ ಹೆಚ್ಚಾಗಿದ್ದಾರೆ, ಹಾಗಾಗಿ ಅವ್ರ ಬಗ್ಗೆ ಸ್ವಲ್ಪ ಪ್ರೀತಿ ಜಾಸ್ತಿ. ಬೇರೆದವರು ಇಲ್ವಾ? ಎಷ್ಟೋ ಕಡೆ ಡೆಮಾಲಿಷನ್ ಆಯ್ತಲ್ಲ, ಅವ್ರಿಗೆ ಕಟ್ಸ್ಕೊಡಲ್ವಾ? ಫಸ್ಟ್ ನೋಡಿ ರಿಪೋರ್ಟ್ ಏನಿದೆ. ಕೋಗಿಲು ಬಡಾವಣೆ ಒತ್ತುವರಿ ತೆರವು, ರಾಜಕೀಯ ಜಟಾಪಟಿ. ಸ್ಥಳೀಯ ಶಾಸಕ ಕೃಷ್ಣ ಬೈರೇಗೌಡರಿಗೆ ಮಾಹಿತಿಯೇ ಇಲ್ವಾ? ಸಚಿವ ಕೃಷ್ಣ ಬೈರೇಗೌಡ ಆಪ್ತನ ವಿರುದ್ಧ ಗಂಭೀರ ಆರೋಪ. 4 ಲಕ್ಷ ರೂಪಾಯಿ ಪಡೆದು ಶೆಡ್ ಹಾಕಿಸಿದ್ದ ವಸೀಂ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ವಾಸಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಅತ್ಯಾಪ್ತ ವಸೀಂ ಮುಖ್ಯ ಕಾರಣ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. 4 ಲಕ್ಷ ಪಡೆದು ವಸೀಂ ಮನೆ ಶೆಡ್ ಹಾಕಿಸಿದ್ದಾನೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕೀಯವೇ ಇದಕ್ಕೆ ಕಾರಣ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಆದರೆ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ವಸೀಂ ಮಾತ್ರ ಹೇಳೋದೇ ಬೇರೆ. ನಾನು ದುಡ್ಡಿನಾಸೆಗೆ ಖಂಡಿತ ಸರ್ಕಾರಿ ಆಸ್ತಿಯನ್ನ ದುಡ್ಡು ತಗೊಂಡು ಮಾರಾಟ ಮಾಡಿಲ್ಲ. ಒಂದ್ ವೇಳೆ ಮಾರಾಟ ಮಾಡಿದಿದ್ರೆ ಈಗ ಡೆಮಾಲಿಷನ್ ಆದಾಗ ಜನ ನನ್ನನ್ನ ಸುಮ್ಮನೆ ಬಿಡ್ತಾರ? ಬಿಜೆಪಿಯವರು ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಎಂದಿದ್ದಾರೆ. ಅಲ್ಲದೆ ಪ್ರಕರಣಕ್ಕೂ ಸಚಿವ ಕೃಷ್ಣ ಬೈರೇಗೌಡರಿಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾನೆ. ವಾಸೀಂ ಅನ್ನೋನು ಎಲ್ಲರ ಹತ್ರನೂ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ವಾಸೀಂ ಅವು ಕಾಂಗ್ರೆಸ್ಸಿನ ಲೀಡರ್. ಇನ್ನೊಬ್ಬನ ಹೆಸರು ಐತೆ, ಅದು ಕೊಡ್ತೀನಿ. ವಾಸೀಂ ಅಂತ ಕಾಂಗ್ರೆಸ್ ಲೀಡ್ರು. ಅವನೆಲ್ಲರ ಹತ್ರ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ಅದಕ್ಕೆ ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ, GPA ಮಾಡಿಕೊಟ್ಟಿದ್ದಾನೆ. ಆ ದಾಖಲೆನೂ ಅಧಿಕಾರಿಗಳ ಹತ್ರ ಇದೆ. 4 ಲಕ್ಷ 5 ಲಕ್ಷ ಹಂಗೆಲ್ಲ ಇಸ್ಕೊಂಡಿದ್ದಾನೆ. ಒನ್ ಟೈಮ್ ಕೊಟ್ಟಿದ್ದಾರೆ ಅಂತಲ್ಲ, 2 ಲಕ್ಷ ಅಡ್ವಾನ್ಸ್ ಕೊಟ್ಟಿರ್ತಾರೆ, ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾನೆ. ಇನ್ನು 2 ಲಕ್ಷ ಆಮೇಲೆ ಕೊಟ್ಟಿರ್ತಾನೆ, 1 ಲಕ್ಷ 2 ಲಕ್ಷ ಹಂಗೆ ಆಮೇಲೆ GPA ಮಾಡಿಕೊಟ್ಟಿರ್ತಾನೆ. ಅದೇ ಕೃಷ್ಣ ಬೈರೇಗೌಡರಿಗೆ ವೋಟ್ ಬ್ಯಾಂಕ್ ಬೇಕು. ಯಾರು ಎಲ್ಲಿ ಬೇಕಾದ್ರೂ ಬಂದು ನೆಲೆಸಲಿ, ನಮಗೆ ವೋಟರ್ಸ್ ಬೇಕು ಅಷ್ಟೇ. ಅದೇ ತಾನೇ ಇವತ್ತು 167 ಮನೆಗೆ ಕೀ ಕೊಡ್ತೀವಿ. ಯಾರ ಕೀ? ಕನ್ನಡಿಗರ ಕೀಯನ್ನ ನೀವು ಅವರಿಗೆ ಕೊಡಕ್ಕೆ ಹೊರಟಿದ್ದೀರಿ. ಆದ್ರೆ ಯಾರು ಅಕ್ರಮ ವಲಸಿಗರಿದ್ದಾರೆ, ಪಕ್ಕದ ರಾಜ್ಯದವರು ಕಮೆಂಟ್ ಮಾಡಿದ್ರು, ಕೇಸುಗೌಡ ವೇಣುಗೋಪಾಲ್ ಹೇಳಿದ್ರು, ಇದಕ್ಕೆ ತಕ್ಷಣ ಅವರಿಗೆ ಮನೆ ಅಲಾಟ್ ಆಗುತ್ತೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ವಲಸೆ ನಿಂತುಕೊಂಡ್ರೆ ಅವರಿಗೆ ಮನೆ ಸಿಗುತ್ತೆ. ಈ ಸಂದೇಶ ಇವತ್ತು ಹೋಗಿದೆ. ಅವರಿವತ್ತು ಓಲೈಕೆ ರಾಜಕಾರಣ, ತುಷ್ಟೀಕರಣದ ರಾಜಕಾರಣಕ್ಕಾಗಿ ಇದೆಲ್ಲವನ್ನು ಮಾಡಬಹುದು. ಆದ್ರೆ ಕರ್ನಾಟಕ, ಬೆಂಗಳೂರು ಇಂಥ ಅಕ್ರಮ ವಲಸಿಗರಿಗೆ, ರೋಹಿಂಗ್ಯಗಳಿಗೆ ನೀವು ಸರ್ಕಾರಿ ಮನೆ ಕೊಟ್ಟುಬಿಟ್ರೆ ಏನಾಗ್ಬೋದು ಬರುವಂತ ದಿನಗಳಲ್ಲಿ? ಅಲ್ಲದೆ ನಾನು ಸ್ಥಳೀಯ ಜನರಿಗೆ ಕೋವಿಡ್ ಸಮಯದಲ್ಲಿ ಸ್ವಲ್ಪ ಸಹಾಯ ಮಾಡಿದ್ದೆ. ಇದಕ್ಕಾಗಿ ಅವರು ಬಡಾವಣೆಗೆ ನನ್ನ ಹೆಸರು ಇಟ್ಟರು ಅಷ್ಟೇ. ಬಿಜೆಪಿಯವರು ಎಲೆಕ್ಷನ್ ಸಮಯದಲ್ಲಿ ಇದೇ ಜಾಗಕ್ಕೆ ಮತಯಾಚನೆಗೆ ಬಂದಿದ್ರು. ಸಮಾವೇಶಕ್ಕೆ ಇಲ್ಲಿಂದಲೇ ಜನ ಕರೆದುಕೊಂಡು ಹೋಗಿದ್ದಾರೆ. ಈಗ ರಾಜಕೀಯ ಮಾಡ್ತಾ ಇದ್ದಾರೆ. ನಾನು ಮುಸ್ಲಿಂ ನಾಯಕ ಅಂತ ಟಾರ್ಗೆಟ್ ಮಾಡಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಪ್ರತ್ಯಾರೋಪ ಮಾಡಿದ್ದಾರೆ. ಈಗ ನೀವು ಅಲ್ಲಿ ಕೋಗಿಲು ಬಡಾವಣೆಯಲ್ಲಿ ಸೈಟ್ಗಳನ್ನ ಮಾಡಿ ಜಾಗಗಳನ್ನ ಮಾರಾಟ ಮಾಡಿದ್ರ ಸರ್, ಅಕ್ರಮವಾಗಿ ಸರ್ಕಾರಿ ಜಾಗಗಳನ್ನ? ಇಲ್ಲ ಮೇಡಮ್, ಸುಳ್ಳು ಮಾಹಿತಿ ಇದು, ಸುಳ್ಳು ಸುದ್ದಿ ಇದು. ನಾವ್ ಯಾವ್ದು ಮಾರಾಟ ಮಾಡಿಲ್ಲ. ಯಾಕಂದ್ರೆ ನಾವು ಮಾರಾಟ ಮಾಡ್ತಾ ಇದ್ರೆ ನಾನು ನೋಡೋ ಬಿಡ್ತಾ ಇದ್ದೆ, ನಾನು ಕಳ್ಳ ಆಗಿದ್ರೆ ನಾನು ಅಲ್ಲೇ ಇದೀನಲ್ಲ. ಸುಳ್ಳು ಆರೋಪ ಮೇಡಮ್ ಅದು. ಅಲ್ಲ ಮೇಡಮ್, ಸ್ವಲ್ಪ ಲಾಕ್ ಡೌನ್ ಅದರಿಂದ ಸಹಾಯ ಮಾಡಿದೆ ಬಡವ್ರು. ನಾನು ಮನೆ ಕಟ್ಕೊಳಕ್ಕೆ ಸಹಾಯ ಮಾಡಿದೀರಾ ನೀವು? ಅಷ್ಟೇ ಮೇಡಮ್. ಕಾಸು ಅದೆಲ್ಲ ಮೇಡಮ್. ಇರಕ್ ನನ್ಗ ಹತ್ರ ಸ್ವಂತ ಮನೆ ಇಲ್ಲ. ನಾನು ಅಷ್ಟು ದುಡ್ಡು ತಗೊಂತ ಇದ್ರೆ ಎಲ್ಲ ಒಳ್ಳೆ ಎಲ್ಲ ಬಂಗ್ಲೆ ತಗೊಂತ ಇದ್ದೆ. ಇರಕ್ ನನ್ನ ಹೆಸರು ಚೆಕ್ ಮಾಡ್ಕೊಳ್ಳಿ, ನಮ್ಮ ಹೆಸರಿನಾಗ ಯಾವುದಿಲ್ಲ, ಏನು ಓಡಾಡಕ್ ಒಂದ್ ಒಳ್ಳೆ ಕಾರ್ ಇಲ್ಲ ನಮ್ಮ ಹತ್ರ. ನೀವು ಕೃಷ್ಣ ಬೈರೇಗೌಡರು ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದೀರಾ. ಜೊತೆಗೆ ನೀವೇ ರಿಯಲ್ ಎಸ್ಟೇಟ್ ಅಲ್ಲಿ ಇರೋದ್ರಿಂದ ಈ ತರ ಸರ್ಕಾರಿ ಜಾಗವನ್ನ ನೀವೇ ಕಬಳಿಕೆ ಮಾಡಿ ಮಾಡ್ಕೊಂಡಿದೀರಾ ಅಂತ ಬಿಜೆಪಿ ಅವರ ಅಲಿಗೇಷನ್. ಕೃಷ್ಣ ಬೈರೇಗೌಡರು ಸಾಹೇಬ್ರಿಗೆ ಅದಕ್ಕೆ ಸಂಬಂಧ ಇಲ್ಲ. ಬಿಜೆಪಿ ಅವರು ಅಲ್ಪಸಂಖ್ಯಾತರು, ನಾನು ಇಲ್ಲಿ ಸ್ವಲ್ಪ ಮುಸ್ಲಿಮ್ಸ್ ಲೀಡರು, ಕಷ್ಟ ಸುಖಕ್ಕೆ ಇರ್ತೀನಿ. ಯಾಕೆ ಬಿಜೆಪಿ ಅವರು ಬಂದು ವೋಟ್ ಕೇಳೋರಲ್ಲ, ಇಲ್ಲಿ ವೋಟ್ ಹಾಕೋರಲ್ಲ ಜನ. ಅದೇ ಬಡಾವಣೆಗೆ ಬಂದಿದ್ದಾರಾ? ಅದೇ ಬಡಾವಣೆ ಪ್ರಚಾರ ಆಗಿದೆ, ಕ್ಯಾನ್ವಾಸಿಂಗ್ ಮಾಡವ್ರೆ, ವೋಟ್ಗಳು ಹಾಕ್ಸ್ಕೊಂಡವ್ರೆ, ಬಿಜೆಪಿ ಅವ್ರು ಹಾಕ್ಸ್ಕೊಂಡವ್ರೆ. ಕೋಗಿಲು ಬಡಾವಣೆಯ ಸರ್ಕಾರಿ ಜಾಗವನ್ನ ನಾನು ಮಾರಾಟ ಮಾಡಿಲ್ಲ, ಕಬಳಿಕೆ ಮಾಡಿಲ್ಲ ಅಂತ ವಾಸಿಂ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ಈ ಪ್ರಕರಣದಲ್ಲಿ ರಾಜಕೀಯವನ್ನ ಮಾಡ್ತಾ ಇದೆ. ನಾನು ಕೋವಿಡ್ ಟೈಮ್ನಲ್ಲಿ ಒಂದಿಷ್ಟು ಸಹಾಯವನ್ನ ಮಾಡಿದೆ, ಹೀಗಾಗಿ ಈ ಬಡಾವಣೆಗೆ ನನ್ನ ಹೆಸರನ್ನ ಇಟ್ರು. ಆದ್ರೆ ಬಿಜೆಪಿಯ ನಾಯಕರು ಈ ಕಾಲೋನಿಗೆ ಬಂದಿದ್ರು, ಮತಯಾಚನೆಯನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಸಮಾವೇಶಕ್ಕೆ ಕೋಗಿಲು ಬಡಾವಣೆಯ
ಒಂದಿಷ್ಟು ಜನರನ್ನ ಕೂಡ ಕಳೆದುಕೊಂಡು ಹೋಗಿದ್ರು. ನಾನೀಗ ಮುಸ್ಲಿಂ ನಾಯಕ ಅನ್ನುವಂತಹ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ವಾಸೀಂ ಬಿಜೆಪಿಯ ವಿರುದ್ಧ ಗಂಭೀರವಾಗಿರುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೋಗಿಲು ಲೇಔಟ್ ಅಕ್ರಮ ಒತ್ತುವರಿದಾರರ ಸುಳ್ಳಿನ ಕಂತೆ, ಹಸಿ ಸುಳ್ಳುಗಳನ್ನ ಪೋಣಿಸಿ ಮನೆ ಪಡೆಯಲು ಪ್ಲಾನ್. 2021ರಲ್ಲಿ ಇಲ್ಲದ ಮನೆಗಳು 2023ರಲ್ಲಿ ಪ್ರತ್ಯಕ್ಷ. ಘನತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಸೇರಿದ ಸರ್ಕಾರಿ ಜಾಗದಲ್ಲಿ 2021ರಲ್ಲಿ ಖಾಲಿ. ಆದರೆ 2023ಕ್ಕೆ ಪ್ರತ್ಯಕ್ಷವಾದ ಮನೆಗಳು. ಇದನ್ನ ಮನಗಂಡೆ ಅಕ್ರಮವಾಸಿಗಳ ಮನೆಗಳನ್ನ ಕೆಡವಿದ ಸರ್ಕಾರ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಶಾಸಕರ ಕೋಟಾದಡಿ ರಾಜೀವ್ ಗಾಂಧಿ ವಸತಿ ಸಮುಚ್ಚಯದಲ್ಲಿ ಮನೆ ನೀಡಲು ಮುಂದಾಗಿದೆ. ಇತ್ತ ಹಸಿ ಸುಳ್ಳುಗಳನ್ನ ಪೋಣಿಸಿ ಮನೆ ಪಡೆಯಲು ಪ್ಲಾನ್ ಮಾಡಿ ಇದ್ದಕ್ಕಿದ್ದಂತೆ ಮನೆ ಕಟ್ಟಿ ನಮ್ಮದೇ ಜಾಗ ಎಂಬ ವರಸೆಯನ್ನ ಆರಂಭಿಸಿದ್ದಾರೆ. ಹಾಗಾದ್ರೆ ಅಕ್ರಮವಾಸಿಗಳು ಪೋಣಿಸಿದ ಸುಳ್ಳುಗಳು ಏನು ಅಂತ ತೋರಿಸ್ತೀವಿ ನೋಡಿ. ಕೋಗಿಲು ಅಕ್ರಮ ಸುಳ್ಳು 1. ಮೊದಲಿನಿಂದಲೂ ವಾಸ ಎಂಬ ಬೋರ್ಡೆ. 2020ರಲ್ಲಿ ಗೂಗಲ್ ಮ್ಯಾಪ್, ಕಲ್ಲಿನ ಕ್ವಾರಿ, ನೀರು. 2023ರ ಮ್ಯಾಪ್, ಇದ್ದಕ್ಕಿದ್ದಂತೆ ತಲೆ ಎತ್ತಿದ ಶೆಡ್ಗಳು. ಏಕಾಏಕಿ ಬಂದು ಶೆಡ್ ಹಾಕಿಕೊಂಡು ಅಕ್ರಮವಾಸ. ಆದರೆ 2 ವರ್ಷದ ಅಕ್ರಮವಾಸಿಗಳು ಸ್ಥಳೀಯರೆಂದು ಸುಳ್ಳು. ಕೋಗಿಲು ಅಕ್ರಮ ಸುಳ್ಳು 2. ಸ್ಥಳೀಯ ದಾಖಲೆಗಳು ಇವೆ ಅಂತ ಸುಳ್ಳು. ಕೋಗಿಲು ಲೇಔಟ್ ಅಕ್ರಮವಾಸಿಗಳ ದಾಖಲೆ ಗೊಂದಲ. ಹಲವರ ಬಳಿ ಕರ್ನಾಟಕದ ದಾಖಲೆಗಳೇ ಸಿಗುತ್ತಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಹೊರ ರಾಜ್ಯದವರು ಎಂಬ ಮಾಹಿತಿ. ಅಗತ್ಯ ದಾಖಲೆಗಳು ಸಿಗದೆ ಅಧಿಕಾರಿಗಳಿಗೆ ಗೊಂದಲ. ಕೋಗಿಲು ಅಕ್ರಮ ಸುಳ್ಳು 3. ಶೆಡ್ನಲ್ಲಿ ಇಲ್ಲದವರಿಂದಲೂ ಮನೆಗೆ ಬೇಡಿಕೆ. ಕೋಗಿಲು ಲೇಔಟ್ ಅಕ್ರಮ ಶೆಡ್ ತೆರವು 164. ಆದರೆ 200ಕ್ಕೂ ಹೆಚ್ಚು ಕುಟುಂಬದಿಂದ ಮನೆಗೆ ಬೇಡಿಕೆ. ಅಕ್ರಮವಾಸಿಗಳ ಜೊತೆ ಇನ್ನಷ್ಟು ಅಕ್ರಮದಾರರ ಲಗ್ಗೆ. ಕೋಗಿಲು ಅಕ್ರಮ ಸುಳ್ಳು 4. ಅರ್ಹರಿಗಷ್ಟೇ ಸೂರು ಎಂದು ಸರ್ಕಾರ ಬುರುಡೆ. ಹಾಲಿ ಇರುವ ನಿಯಮಾವಳಿಗಳಲ್ಲಿ ಸಾಧ್ಯ ಇರಲ್ಲ. ಈಗಾಗಲೇ ಅರ್ಜಿ ಹಾಕಿರೋರಿಗೂ ಮನೆ ನೀಡಿಲ್ಲ. ಹೀಗಿರುವಾಗ ತರಾತುರಿಯಲ್ಲಿ ಅರ್ಹರ ಹುಡುಕುತ್ತಿರುವ ಸರ್ಕಾರಕ್ಕೆ ಹೈಕಮಾಂಡ್ ಸಂಕಟ, ಅಧಿಕಾರಿಗಳಿಗೆ ಪೀಕಲಾಟ. 2021ರಲ್ಲಿ ಕೋಗಿಲಿ ಲೇಔಟಲ್ಲಿ ಖಾಲಿ ಇತ್ತು ಜಾಗ. ಆದರೆ 2023ಕ್ಕೆ ಶೆಡ್ಗಳು ಪ್ರತ್ಯಕ್ಷ ಆದವು. ಹಾಗಾಗಿ ಈಗ ಅಕ್ರಮ ಒತ್ತುವರಿದಾರರಿಗೆ ಪರ್ಯಾಯವಾಗಿ ಸೂರನ್ನು ಕೊಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಆ ಕಾರಣಗಳಿಗೋಸ್ಕರವಾಗಿ ಈಗಾಗಲೇ 2-3 ದಿನಗಳಿಂದಲೂ ಕೂಡ ಸರ್ವೆಯನ್ನು ನಡೆಸಿ ಅವರ ದಾಖಲಾತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಕಡೆ ಅಕ್ರಮ ಒತ್ತುವರಿದಾರರು ಕೂಡ ಸುಳ್ಳನ್ನು ಹೇಳ್ತಾ ಇದ್ದಾರೆ ಮತ್ತು ಸರ್ಕಾರವು ಕೂಡ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಸ್ಥಳೀಯರು ಅಂತ ಗುರುತಿಸೋದಕ್ಕೆ ಅವರ ಬಳಿ ದಾಖಲೆಗಳನ್ನು ಒಂದು ರೀತಿಯಲ್ಲಿ ಪಡೆಯೋದಕ್ಕೆ ಅಧಿಕಾರಿಗಳು ಪೀಕ್ಲಾಟವನ್ನು ಅನುಭವಿಸ್ತಾ ಇದ್ದಾರೆ. ಈ ಮಧ್ಯೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಜೆ ಸಭೆ ಇದೆ. ಈ ಸಭೆಯಲ್ಲಿ ಅಂತಿಮವಾಗಿ ಎಷ್ಟು ಜನ ಸಿಗ್ತಾರೆ ಈ ಒಂದು ಪರ್ಯಾಯ ವ್ಯವಸ್ಥೆಗೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಒಂದಂತೂ ಸತ್ಯ, ಅಕ್ರಮ ಒತ್ತುವರಿದಾರರಿಗೆ ಈ ರೀತಿ ಪರ್ಯಾಯ ಸೂರನ್ನು ಮಾಡಿಕೊಡೋದಾದರೆ ಇನ್ನು ಮುಂದೆ ರಾಜ್ಯದಲ್ಲೂ ಕೂಡ ಇದೇ ಮುಂದುವರಿಯುತ್ತಾ? ಇದಕ್ಕೆ ಸರ್ಕಾರವೇ ಉತ್ತರಿಸಬೇಕಿದೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಸರ್ಕಾರದ ತಾರತಮ್ಯ ನೀತಿಗೆ ವಿರೋಧ. ಕೋಗಿಲು ಲೇಔಟ್ ಅಕ್ರಮದಾರರಿಗೆ ಸೂರು ನ್ಯಾಯಯುತನ? ಮಾನವೀಯತೆ ಒಂದೇ ಮಾನದಂಡ ನಿಯಮ ಎಲ್ಲಿದೆ ಎಂಬ ಪ್ರಶ್ನೆ ಸಾಮಾನ್ಯ ಜನರಿಗೆ ಬಂದೇ ಬರುತ್ತೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಹಲವರಿಗೆ ಸೂರು ಸಿಕ್ಕಿಲ್ಲ. ಆದರೆ ಅಕ್ರಮವಾಸಿಗಳಿಗೆ ಏಕಾಏಕಿ ಸೂರು ನೀಡಲು ಅಲಾಟ್ ಮಾಡುವ ಸರ್ಕಾರದ ನಿರ್ಧಾರಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾವು ಬಾಡಿಗೆ ಮನೇಲಿದ್ದೀವಿ, ನಮ್ಗೇನು ಕೊಟ್ಟೇ ಇರಲ್ಲ. ಸಿದ್ದರಾಮಯ್ಯ ಅವ್ರು ಯಾರಪ್ಪ ಕೇರಳದವ್ರು ಹೇಳ್ಬಿಟ್ರು, ಮುಖ್ಯಮಂತ್ರಿ ಅಂದ್ಬಿಟ್ಟು ಇವಾಗ ವೇಣುಗೋಪಾಲ್ ಹೇಳೋದು ಅಂದ್ಬಿಟ್ಟು ಮಾಡ್ತಾರೆ. ನಮ್ಗೇನು ಇದೇ ಮಾಡಿಲ್ಲ. ನಮಗೂ ಒಂದು ಭಾಗ್ಯ ಕೊಡಲಿ. ನಾವೊಂದು 15 ವರ್ಷದಿಂದ ಇದ್ದೀವಿ ಸರ್. ನನಗೆ ರೇಷನ್ ಕಾರ್ಡೇ ಕೊಡ್ತಾ ಇಲ್ಲ. ಎಷ್ಟು ಸತಿ ಅಪ್ಲಿಕೇಶನ್ ಹಾಕಿದ್ದೀನಿ ಗೊತ್ತಾ? ಇನ್ನು ಮನೆಯಲ್ಲಿ ಕೊಡ್ತಾರೆ ಅವರು. ಅದೇ ಅವರು ಕೊಡ್ತಾರೆ, ನಮಗೆ ಇಲ್ಲಿರೋರಿಗೆ ಇಲ್ವಲ್ಲ. ನಮಗೇನು ಕೊಡ್ತಾ ಇಲ್ಲ ಸರ್. ಸರ್ಕಾರದಿಂದ ಯಾವ ಸೌಲಭ್ಯ ನಮ್ಗೆ ಆಗಿಲ್ಲ ಸರ್. ನಾವು ಕೇಳಿ ಸಾಕಾಯ್ತು, ಸುಮ್ಮನೆ ಆಗೋಗಿದ್ವಿ ಸರ್. ನಾವು ಒಂದು 10 ವರ್ಷದಿಂದ ಇದ್ವಿ ಸರ್. ಇಲ್ಲಿ ಹೊರಗಿನ ಬಂದವರಿಗೆ ಕೊಡ್ತಾವ್ರೆ. ನಾವು 10 ವರ್ಷದಿಂದ ಮಾಡ್ತಾ ಇದ್ದೀವಿ, ಟೀಮ್ ಮಾಡ್ಕೊ ಹೋಯ್ತಾ ಇದೇ ಜೀವನ ಮಾಡ್ಕೊ ಹೋಯ್ತಾ ಇದ್ದೀವಿ. ನಮಗೇನೋ ಕೊಟ್ಟರೆ ನಮ್ಗೆ ಅವ್ರ ಸರ್ಕಾರದಿಂದ ಒಂದು ಅನುಕೂಲ ಆಗುತ್ತೆ. ಅಲ್ಲಿ 15 ವರ್ಷ ಆಗೈತು. 15 ವರ್ಷದಿಂದ ಅಲ್ಲಿ ಇರ್ತೀನಿ. ನಿಮಗೂ ಬೇಕು ಅಂತ ಕೇಳ್ತೀರಾ? ಬೇಕು ಸರ್. ನಾನು ಬರೋಡಿ ಸರ್. ನಮಗೂ ಮಕ್ಕಳು ಎಲ್ಲ ಇದೆ. ಒಟ್ನಲ್ಲಿ ಸರ್ಕಾರದ ಎಡವಟ್ಟಿನಿಂದ ಸೂಕ್ತ ಫಲಾನುಭವಿಗಳಿಗೆ ಅನ್ಯಾಯವಾಗ್ತಿರೋದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.